ರಾಜಕಾರಣಿಗಳು ಬೇಡ. ನಾವು ಕಂಡಂತ ಚಲನಚಿತ್ರ ನಟರು, ನಿರ್ದೇಶಕರು, ನಿರ್ಮಾಪಕರು ಯಾರು ಒಬ್ರು ಬಂದಿದಾರ ಸ್ವಾಮಿ. ಇಲ್ಲಿ ನಿಜವಾದ ಮಾತು ಹೇಳ್ಬೇಕಂದ್ರೆ ದರ್ಶನ್ ಅವರು ಅವ್ರೇನ್ ತಪ್ಪು ಮಾಡೋರು ಬಿಟ್ಟವ್ರು ನಮ್ಗೆ ಗೊತ್ತಿಲ್ಲ. ದರ್ಶನ್ ಅವರು ಇವತ್ತು ಜೈಲಲ್ಲಿದ್ದಾರೆ. ಅವ್ರೇನಾದ್ರು ಒಂದ್ ವೇಳೆ ಹೊರಗಡೆ ಇದ್ದಿದ್ರೆ ದರ್ಶನ್ ಅವರು ಒಂದೇ ಮಾತು ಹೇಳ್ತಿದ್ರು. ಏನ್ ಮಾತಂತ ಹೇಳ್ತಿದ್ರು ಅಂದ್ರೆ ಅವರು ಇರಯ್ಯ ಒಂದ್ ದಿವಸ ನಾನು ಶೂಟಿಂಗ್ ನಿಲ್ಸ್ಬಿಟ್ಟು ಅಲ್ಲಿ 15 ತಿಂಗಳಿಂದ ಬಿದ್ದಿರ್ತಿದ್ರು ರೈತನ ನಾನು ಕೇಳಕ್ ಹೋಗೋಣ ಅಂತ. ಯಾಕೆ ಸ್ವಾಮಿ, ಇನ್ನು ಬೇರೆ ಏನು ಹೀರೋಗಳಿಲ್ವಾ? ರಾಜ್ಕುಮಾರ್, ಶಂಕರ್ನಾಗ್, ವಿಷ್ಣುವರ್ಧನ್, ಅಂಬರೀಶ್ ಅವ್ರ ಕಾಲಕ್ಕೆ ಮುಗಿದೋಯ್ತಾ? ನೀವು ರೈತರು ಬೆಳೆದಂತ ಅನ್ನ, ಹಾಲು, ತರಕಾರಿ ತಿಂದು ನೀವು ಹೀರೋಜಿಂಗ್ ಮಾಡ್ತೀರಾ. ರೈತರ ಮಕ್ಕಳು ಫಿಲಂ ನೋಡಿಲ್ಲ ಅಂದ್ರೆ ನಾವು ಬೀದಿಗೆ ಬರ್ತೀವಿ ಅಂತ ಬಾಯ್ ಬಡ್ಕೋತೀರಾ. ಇವತ್ತು ಯಾಕೆ ನೀವು ಗೊತ್ತಾಯಿಲ್ಲ? ಸತ್ಯವಾಗಿ ಆಣೆ ಮಾಡಿ ಹೇಳ್ತೀನಿ, ನಾನು ದರ್ಶನ್ ಅಭಿಮಾನಿ ಅಲ್ಲ. ಇಲ್ಲಿರಂತ ಆಂಜನೇಯನ ಮೇಲೆ ಆಣೆ ಹೇಳ್ತೀನಿ, ದರ್ಶನ್ ಅವ್ರೇನಾದ್ರು ಇದ್ದಿದ್ರೆ ಇವತ್ತು ಬಂದು ನಮ್ಮ ಭಾಗದ ರೈತರಿಗೆ ಸಪೋರ್ಟ್ ಮಾಡಿ ನಿಲ್ತಿರೋ ಅನ್ನೋದು ನನ್ನ ಭರವಸೆ. ನಾನು ಶಂಕರ್ನಾಗ್ ಅಭಿಮಾನಿ, ನಾನು ದರ್ಶನ್ ಅಭಿಮಾನಿ ಅಲ್ಲ. ನೀವು ದಯವಿಟ್ಟು ಈ ಹೀರೋಗಳು ತಮಿಳುನಾಡಲ್ಲಿ ನೋಡ್ರೆ ವಿಜಯ್ ಗಾತರ ಹಾರಾಕ್ತಿರ್ತಾರೆ. ಇಲ್ಲಿ ರೈತರ ಮಕ್ಕಳು ಗೂಡಾಕ್ಬಿಟ್ಟೋಗಿ ಮಾರ್ಕೆಟ್ ಅಲ್ಲಿ ಸಿನಿಮಾ ನೋಡ್ತಾರೆ. ಮಾರ್ಕೆಟ್ ಹೋಗಿ ತರಕಾರಿ ಹಾಕಿ ಬಂದು ನಿಮ್ ಸಿನಿಮಾ ನೋಡ್ತಾರೆ. ನಿಮ್ ಸಿನಿಮಾ ನೋಡಕ್ ಮಾತ್ರ ರೈತರ ಮಕ್ಕಳು ಇವತ್ತು ಹೀರೋಗಳಿಗೆ ಕಣ್ಕಂತಲ್ವಾ? ಹೀರೋಯಿನ್ ಕಣ್ಕಂತಲ್ವಾ? ಕೋಟ್ಯಾಂತರ ರೂಪಾಯಿ ದುಡ್ಡಾಗ್ತಿದ್ದಿಲ್ಲ. ಪ್ರೊಡ್ಯೂಸರ್ಗಳು ಏನ್ ಮಾಡ್ತಾ ಇದ್ದೀರಿ ನೀವು? ಬೀದಿಲ್ ಬಿದ್ದವರಲ್ಲ 5,000 ಜನ ರೈತ ಕುಟುಂಬಗಳು. ನಿಮ್ಗೇನು ಅನಿಸ್ತಾ ಇಲ್ವಾ? ಯಾಕೆ? ಬನ್ನಿ ಸ್ವಾಮಿ, ನಿಮ್ಗೆ ಮನವಿ ಮಾಡ್ತಾ ಇದೀವಿ, ದಯವಿಟ್ಟು ಈ ಭಾಗಕ್ಕೆ ಬಂದು ಈ ಭಾಗದ ರೈತರಿಗೆ ನೀವು ಸಹಾಯ ಮಾಡಬೇಕು. ಈ